ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ವೆಂಕಿ ಬಂಜಾರ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬನ್ನೇರುಘಟ್ಟ ಸಮೀಪ ಇರುವ ಪಂಚಕಧಾಮ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಬನ್ನಿ, ನಾವು ನಿಮಗೂ ಕೂಡ ತೋರಿಸ್ತೇವೆ. ಕೆಂಗೇರಿಯಿಂದ ಮೈಸೂರಿಗೆ ಹೋಗುವ ದಾರಿಯ ಮಧ್ಯದಲ್ಲಿ ಬನ್ನೇರುಘಟ್ಟ ನೈಸ್ ರೋಡ್ ಬರುತ್ತದೆ. ಅದೇ ನೈಸ್ ರೋಡ್ ನಿಂದ ಮುಂದೆ ಬನ್ನೇರುಘಟ್ಟ ರಸ್ತೆಗೆ ಬಂದು ಸೇರುತ್ತದೆ. ಈಗ ನಾವು ಪಂಚಕಧಾಮ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಈಗ ಒಳಗೆ ಏನೇನು ಇದೆ ನೋಡೋಣ. ನಿಮಗೂ ಕೂಡ ದೇವರ ದರ್ಶನವನ್ನು ಮಾಡಿಸುತ್ತೇನೆ. ಬರ್ರಿ, ಒಳಗೆ ಹೋಗಿ. ಈ ದೇವಾಲಯವು ಹಲವಾರು ವಿಶೇಷತೆಯನ್ನು ಒಳಗೊಂಡಿರುವ ಈ ದೇವಾಲಯವು ಬನ್ನೇರುಘಟ್ಟದಲ್ಲಿ ಇದೆ. ಚಂಪಕಧಾಮ ದೇವಸ್ಥಾನವು ಸುಮಾರು 800ರಿಂದ 1000 ಹಳೆಯ ಇತಿಹಾಸ ಇರುವ ದೇವಸ್ಥಾನ. ಇದನ್ನು ಹೊಯ್ಸಳರ ಸಾಮಂತನಾಗಿದ್ದ ಪೂರ್ವಾಜರಾಮ ಎಂಬ ತಮಿಳು ಅರಸನು 1257ರಲ್ಲಿ ನಿರ್ಮಿಸಲೆಂದು ಇಲ್ಲಿನ ಶಾಸನಗಳು ಹೇಳುತ್ತವೆ. ಈ ದೇವಾಲಯದ ಗರ್ಭಗುಡಿಯು ಸಂಪೂರ್ಣ ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಈ ದೇವಾಲಯದ ಪಕ್ಕದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಾಲಯವನ್ನು ನೋಡಬಹುದು. ಪಂಚಕಧಾಮ ಸ್ವಾಮಿ ದೇವಾಲಯ ಪ್ರತಿನಿತ್ಯವೂ ಅನ್ನದಾಸೋಹ ಕೂಡ ಇಲ್ಲಿ ಇರುತ್ತದೆ. ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಮಂಜು ಫ್ಯಾಮಿಲಿ ಅವರು ಪ್ರಸಾದವನ್ನು ಸೇವಿಸುತ್ತಿದ್ದೇವೆ. ಈಗ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೊಂಟಿದ್ದೇವೆ. ಈಗ ನಾವು ಮೆಟ್ಟಿಲು ಹತ್ತಿಕೊಂಡು ಬೆಟ್ಟದ ಮೇಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಈಗ ನಾವು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೇವೆ. ನಿಮಗೂ ಕೂಡ ದೇವರ ದರ್ಶನವನ್ನು ಮಾಡಿಸುತ್ತೇನೆ, ಬನ್ನಿ.
ನಾವು ಈಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಗುಡ್ಡದ ಮೇಲೆ ಬಂದಿದ್ದೇವೆ. ನೋಡಬಹುದು, ಗುಡ್ಡ ಭಾರಿ ಸೂಪರ್ ಆಗಿದೆ, ನೋಡಕ್ಕೆ ಚೆನ್ನಾಗಿದೆ. ಅದೇ ನೋಡಿ, ಬೆಂಗಳೂರು ಬನ್ನೇರುಘಟ್ಟ ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅದು ಪಂಚಕಧಾಮ ಸ್ವಾಮಿ ಅವರ ದೇವಸ್ಥಾನ ಇದೆ ನೋಡಿ, ಪಂಚಕಧಾಮ ದೇವಸ್ಥಾನ. ಈಗ ನಾವು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ದರ್ಶನ ಮಾಡಿಕೊಂಡು ಸುವರ್ಣಮುಖಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಇಲ್ಲಿಂದ 2 ಕಿಲೋಮೀಟರ್ ಕಾಡಿನಲ್ಲಿ ನಡೆದುಕೊಂಡು ಹೋದರೆ ಸುವರ್ಣಮುಖಿ ದೇವಸ್ಥಾನ ಸಿಗುತ್ತದೆ. ಇಲ್ಲಿ ನಾವು ನೋಡಬಹುದು ಎಷ್ಟು ಸುಂದರವಾದ ವಾತಾವರಣ. ಇದು ಬನ್ನೇರುಘಟ್ಟ ಕಾಡಿನ ಮಧ್ಯದಲ್ಲಿದೆ. ಈಗ ನಾವು 1 ಕಿಲೋಮೀಟರ್ ದೂರ ನಡೆದುಕೊಂಡು ಬಂದಿದ್ದೇವೆ. ಇನ್ನೂ 1 ಕಿಲೋಮೀಟರ್ ದೂರ ಹೋಗಬೇಕು. ನಾವು ಕಾಡಿನ ಮಧ್ಯೆ ಬಂದ್ರೆ ಒಂಥರ ನೆಮ್ಮದಿ, ಸಂತೋಷ, ಖುಷಿ ಆಗ್ತೈತಿ ಬಹಳ. ಬೆಂಗಳೂರಲ್ಲಿ ಇದ್ದು ಬರೀ ಗಾಡಿ ಎಲ್ಲ ಪೊಲ್ಯೂಷನ್ನು, ಧೂಳು, ಸೌಂಡು ಅವೆಲ್ಲ ಕೇಳಿ ಕೇಳಿ ಬೇಜಾರಾಗುತ್ತೆ. ಅದೇ ವಾರಕ್ಕೊಂದ್ಸತಿ ಹಾಗೆ ಟೂರ್ ಹೋದ್ರೆ, ಕಾಡಿಗೆ ಹೋದ್ರೆ, ದೇವಸ್ಥಾನಕ್ಕೆ ಬಂದ್ರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ. ಅದಕ್ಕೆ ನಾವು ವಾರಕ್ಕೊಂದ್ಸತಿ ಅದು ಟೂರ್ ಮಾಡ್ತಾ ಇರ್ತೀವಿ. ನೋಡಿ ನಮ್ಮ ಹುಡುಗ, ನಮ್ಮ ಮಂಜು ಹುಡುಗ ನೋಡಿ ಹೆಂಗೆ ಅವನಿಗೆ ಸುಸ್ತಾಗಿದೆ, ನೀರು ಕುಡಿಯುತ್ತಿದ್ದಾನೆ. ನೋಡಿ ಹೆಂಗೆ ಹಚ್ಚ ಹಸಿರಾಗಿ ಗಿಡ ಮರ ಬೆಳ್ಳಿ ಎಲ್ಲ ಇದೆ. ಇದೇ ಕಾಲ್ದಾರಿ ಇದೆ, ಕಾಡಿನ ಮಧ್ಯೆ ಕಾಲ್ದಾರಿ ಇದೆ. ನಾವು ಹಾಗೆ ದೇವಸ್ಥಾನ ನೋಡಲು ಹೋಗುತ್ತಿದ್ದೇವೆ. ಇಲ್ಲಿ ನೋಡಕತ್ತಿರಲ್ಲ, ಈ ಜಾಗದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಎಕ್ಸಿಟ್ ಆಗೋ ಥರ ದಾರಿ ಮಾಡಿದ್ದಾರೆ. ಈ ಸರ್ಕಲ್ ಪೂರ್ಣ ಮಾಡಿದರೆ ನಿಮ್ಮ ಆಸೆ ಎಲ್ಲ ಈಡೇರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಕಲ್ಲಿನ ಮೇಲೆ ಕಲ್ಲು ಇಟ್ಟು ಮನೆ ಕಟ್ಟಿದರೆ ನೀವು ಮನೆ ಕಟ್ಟುವಂತ ಆಸೆ ಈಡೇರುತ್ತದೆ ಎಂಬ ಪ್ರತೀಕ ಕೂಡ ಇದೆ. ಇದೇ ಆದ ನಂತರ ನಿಮಗೆ ಕಾರ್ಯಸಿದ್ಧಿ, ವೀರಾಂಜನೇಯ ದೇವಸ್ಥಾನ, ಗಣಪತಿ ದೇವಸ್ಥಾನ ಹಾಗೂ ಈಶ್ವರ ದೇವಸ್ಥಾನವನ್ನು ಕೂಡ ನೀವು ನೋಡಬಹುದು. ಹಾಗೆ ಮುಂದಕ್ಕೆ ಹೋದರೆ ನಿಮಗೆ ದೇವಸ್ಥಾನಗಳು ಸಿಗುತ್ತದೆ. ಈಗ ನಾವು ಕಾರ್ಯಸಿದ್ಧಿ, ವೀರಾಂಜನೇಯ ದೇವಸ್ಥಾನ, ಗಣಪತಿ ದೇವಸ್ಥಾನ ಹಾಗೂ ಈಶ್ವರ ದೇವಸ್ಥಾನ ಕಡೆ ಬಂದಿದ್ದೇವೆ.
ಈಗ ನೀವು ನೋಡಬಹುದು ಸುವರ್ಣಮುಖಿ ಉಗಮಸ್ಥಾನ. ಮಹಾಭಾರತಕ್ಕೂ ಈ ಮತ್ತು ಸುವರ್ಣಮುಖಿ ಕಲ್ಯಾಣಿಗೂ ಒಂದು ನಂಟಿದೆ. ಮಹಾಭಾರತ ಕಾಲದಲ್ಲಿ ಪರೀಕ್ಷಿತ ರಾಜನನ್ನು ಸರ್ಪರಾಜನು ಕೊಲ್ಲಿರುತ್ತಾನೆ. ಪರೀಕ್ಷಿತ ರಾಜನು ಮಗ ಎಲ್ಲಾ ಸರ್ಪಗಳನ್ನು ಕೊಲ್ಲಬೇಕೆಂದು ಸರ್ಪ ಯಾಗವನ್ನು ಮಾಡುತ್ತಾನೆ. ಆ ಸರ್ಪಯಾಗದಿಂದ ಜನನಿಗೆ ಚರ್ಮದ ಕಾಯಿಲೆ ಬರುತ್ತದೆ ಮತ್ತು ಕುಷ್ಠರೋಗ ಬರುತ್ತದೆ. ಅದಕ್ಕೆ ಪರಿಹಾರವನ್ನು ಹುಡುಕಿಕೊಂಡು ಈ ಕಲ್ಯಾಣಿಗೆ ಬರುತ್ತಾರೆ. ಆಗ ಅವನು ಇಲ್ಲಿಗೆ ಬಂದು ಸ್ನಾನ ಮಾಡಿದಾಗ ಅವನಿಗೆ ಇದ್ದ ಎಲ್ಲ ಕಾಯಿಲೆ ಗುಣಮುಖವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.